ಎಸ್ ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು ಥೀಸಿಸ್ ರೈಟಿಂಗ್ ಆ್ಯಂಡ್ ಫಾರ್ಮೇಟ್ ಆ್ಯಂಡ್ ಸ್ಟೈಲ್ ಆಫ್ ರೆಫರೆನ್ಸ್ ಬಗ್ಗೆ ಓದ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ವೇರಿಯೇಬಲ್ಸ್ ಆ್ಯಂಡ್ ಹೈಪೋಥೆಸಿಸ್ ಬಗ್ಗೆ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ವಾಟ್ ಯು ಮೀನ್ ಬೈ ಥೀಸಿಸ್ ರೈಟಿಂಗ್ ಆ್ಯಂಡ್ ಸ್ಟೈಲ್ ಆಫ್ ರೆಫರೆನ್ಸ್ ಇದೆಲ್ಲವನ್ನು ನೋಡ್ಕೊಳ್ಳೋಣ. ಆ್ಯಂಡ್ ವಾಟ್ ಈಸ್ ದ ಅಪ್ಲಿಕೇಶನ್ಸ್ ಆಫ್ ICT ಅದನ್ನು ಈ ಕ್ಲಾಸಲ್ಲಿ ನಾವು ತಿಳ್ಕೊತೀವಿ. ಲೆಟ್ ಸ್ಟಾರ್ಟ್ ದ ಕ್ಲಾಸ್. Thesis writing, written form of research work, an original detailed academic document written as a part of earning an advanced degree such as master or PhD. PhD ಆ್ಯಂಡ್ ಮಾಸ್ಟರ್ಸ್ನ ತಗೋಬೇಕಾದ್ರೆ ಥಿಸಿಸ್ ರೈಟಿಂಗ್ ಇದನ್ನು ಏನಾಗುತ್ತೆ ಅಂದರೆ ರಿಟರ್ನ್ ಫಾರ್ಮ್ ಆಫ್ ರಿಸರ್ಚ್ ವರ್ಕ್ ಆಗಿರುತ್ತೆ. ರಿಪೋರ್ಟ್ ಹ್ಯಾಸ್ 2 ನೇಮ್ಸ್, ಥೆಸಿಸ್ ಆರ್ ಡಿಸರ್ಟೇಷನ್ ಅಂತ ಹೇಳ್ತೀವಿ. ಅಬ್ಸ್ಟ್ರಾಕ್ಟ್ ಅಂತಂದರೆ ಒಂದು ಕಂಡೆನ್ಸ್ ಫಾರ್ಮ್ ಆಫ್ ರಿಸರ್ಚ್, ಬ್ರೀಫ್ ಆಗಿ ನಮ್ಮ ರಿಸರ್ಚ್ನ ನಾವು ಹೇಳೋದನ್ನ ಅಬ್ಸ್ಟ್ರಾಕ್ಟ್ ಅಂತಲೂ ಹೇಳ್ತಾರೆ. ನೆಕ್ಸ್ಟ್ ಬಂದು ಥಿಸಿಸಲ್ಲಿ ಚಾಪ್ಟರ್ಸ್ ಆರ್ ಡಿವೈಡೆಡ್ ಇಂಟು 5 ಪಾರ್ಟ್ಸ್. ಇದರಲ್ಲಿ ಬಂದು ಇಂಟ್ರೊಡಕ್ಷನ್ ಬರುತ್ತೆ, ರಿವ್ಯೂ ಆಫ್ ಲಿಟ್ರೇಚರ್ ಬರುತ್ತೆ, ಮೆಥಡಾಲಜಿ ಆ್ಯಂಡ್ ಫೈಂಡಿಂಗ್ಸ್, ಕನ್ಕ್ಲೂಷನ್. ದೀಸ್ ಆರ್ ದ 5 ಚಾಪ್ಟರ್ಸ್ ಆರ್ ಡಿವೈಡೆಡ್ ಇನ್ ಟು ಥೆಸಿಸ್. ರೈಟಿಂಗ್ ಆರ್ಟಿಕಲ್ ಅಂತ ಬಂದರೆ, ಆರ್ಟಿಕಲ್ ರೈಟಿಂಗ್ ರೆಫರ್ಸ್ ಟು ರೈಟಿಂಗ್ ಮೀನ್ ಟು ಡೆಲಿವರ್ ಇನ್ಫಾರ್ಮೇಷನ್ ಟು ದ ಮಾಸಸ್ ವಿತ್ ದ ಹೆಲ್ಪ್ ಆಫ್ ಮೀಡಿಯಾ ಸೋರ್ಸಸ್ ಲೈಕ್ ನ್ಯೂಸ್ ಪೇಪರ್, ಮ್ಯಾಗ್ಝಿನ್, ಜರ್ನಲ್ಸ್ ಎಕ್ಸೆಟ್ರಾ. ಆರ್ಟಿಕಲ್ ರೈಟಿಂಗ್ ಅಂತಂದರೆ ಇವಾಗ ನ್ಯೂಸ್ ಪೇಪರಲ್ಲಿ ನಾವು ಆರ್ಟಿಕಲ್ಸ್ನ ನೋಡಿರ್ತೀವಿ. ಅದೆಲ್ಲ ಮೀನ್ಸ್ ದ್ಯಾಟ್ delivering the information to the peoples in the form of media like newspaper, magazine, ಜನರಲ್ಸ್ ಪೇಪರಲ್ಲಿ ಆ್ಯಂಡ್ ನ್ಯೂಸ್ ಪೇಪರಲ್ಲಿ, ಮ್ಯಾಗ್ಝಿನ್ಸಲ್ಲಿ ಒಂದು ಆರ್ಟಿಕಲ್ನ ನಾವು ಪ್ರಿಂಟ್ ಮಾಡಿಸೋದು, ಅದೆಲ್ಲವನ್ನು ಆರ್ಟಿಕಲ್ ರೈಟಿಂಗಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಬಂದು ಥೆಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್ ಫಾರ್ಮೇಟಲ್ಲಿ ಬಂದು ಏನೇನು ಬರುತ್ತೆ, ಯಾವ್ಯಾವ ಫಾರ್ಮೇಟ್ ಇರುತ್ತೆ ಅಂತಂದರೆ, ಫಸ್ಟ್ ಬಂದು ಟೈಟಲ್ ಪೇಜ್ ಇರುತ್ತೆ. ಅಲ್ಲಿ ಡಿಸ್ಪ್ಲೇಸ್ ರಿಸರ್ಚ್ ಟೈಟಲ್, ಯುವರ್ ನೇಮ್ ಆ್ಯಂಡ್ ಡೇಟ್. ಆ್ಯಂಡ್ ಅಬ್ಸ್ಟ್ರಾಕ್ಟ್ ಬಂದು ಸಮ್ಮರೈಸ್ ದ ರಿಸರ್ಚ್ ಸ್ಟಡಿ ಬ್ರೀಫ್ಲಿ. ಅಬ್ಸ್ಟ್ರಾಕ್ಟ್ ಅಂತ ಆವಾಗಲೇ ಹೇಳಿದೆವಲ್ಲ, ಸೊ ಬ್ರೀಫ್ ಆಗಿ ನಮ್ಮ ರಿಸರ್ಚಲ್ಲಿ ಏನೇನು ಟಾಪಿಕ್ ಇದೆ, ಏನೇನು ಕಾನ್ಸೆಪ್ಟ್ ಇದೆ ಅದೆಲ್ಲವನ್ನು ಬ್ರೀಫಾಗಿ ಹೇಳೋದು ಅಬ್ಸ್ಟ್ರಾಕ್ಟಲ್ಲಿ ಬರೋದು. ಆ್ಯಂಡ್ ಇಂಟ್ರೊಡಕ್ಷನ್ ಅಂತ ಬಂದರೆ ಎಕ್ಸ್ಪ್ಲೇನ್ಸ್ ರಿಸರ್ಚ್ ಟಾಪಿಕ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಏನೇನು ಟಾಪಿಕ್ ಇದೆ ಅದನ್ನು ಆ್ಯಂಡ್ ಆಬ್ಜೆಕ್ಟಿವ್ಸ್ ಏನೇನಿದೆ ಅನ್ನೋದನ್ನ ನಾವು ಇಂಟ್ರೊಡಕ್ಷನಲ್ಲಿ ಹೇಳ್ತೀವಿ. ಮೆಥಡಾಲಜಿಯಲ್ಲಿ ಡೀಟೇಲ್ಸ್ ಹೌ ಡಾಟಾ ವಾಸ್ ಕಲೆಕ್ಟೆಡ್ ಆ್ಯಂಡ್ ಅನಲೈಸ್, ಅದೆಲ್ಲದ್ರ ಬಗ್ಗೆನೂ ಮೆಥಡಾಲಜಿಯಲ್ಲಿ ಹೇಳ್ತೀವಿ. ಆ್ಯಂಡ್ ರಿಸಲ್ಟಲ್ಲಿ ಬಂದರೆ ಪ್ರೆಸೆಂಟ್ಸ್ ರಿಸರ್ಚ್ ಫೈಂಡಿಂಗ್ಸ್ ವಿತ್ ವಿಜುವಲ್ಸ್. ಡಿಸ್ಕಷನ್ ಅಂತ ಬಂದರೆ ಇಂಟರ್ಪ್ರೇಟ್ಸ್ ರಿಸರ್ಚ್ ರಿಸಲ್ಟ್ಸ್. ಕನ್ಕ್ಲೂಷನ್ ಅಂತ ಬಂದರೆ ಸಮರೈಸಸ್ ಫೈಂಡಿಂಗ್ಸ್ ಆ್ಯಂಡ್ ದೇರ್ ಸಿಗ್ನಿಫಿಕೆನ್ಸ್ ಅಂತ. ಆ್ಯಂಡ್ ಬಯೋಗ್ರಫಿ ಅಂತ ಬಂದರೆ ಲಿಸ್ಟ್ ಆಲ್ ರೆಫರೆನ್ಸ್ ಯೂಸ್ಡ್ ಇನ್ ದ ರಿಸರ್ಚಲ್ಲಿ ನಾವು ಯಾವ ರೆಫರೆನ್ಸ್ನ ಯೂಸ್ ಮಾಡಿದ್ದೀವಿ ಆ್ಯಂಡ್ ಯಾವ ಬುಕ್ಸ್ನ ರೆಫರ್ ಮಾಡಿದ್ದೀವಿ ಅದೆಲ್ಲವನ್ನು ನಾವು ಬಯೋಗ್ರಫಿಯಲ್ಲಿ ಡಿನೋಟ್ ಮಾಡಬೇಕಾಗುತ್ತೆ. ದೀಸ್ ಆಲ್ ಆರ್ ದ ಆರ್ಟಿಕಲ್ ರೈಟಿಂಗ್ ಫಾರ್ಮೇಟ್ ಆ್ಯಂಡ್ ಥಿಸಿಸ್ ರೈಟಿಂಗ್ ಫಾರ್ಮೇಟ್. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಸ್ಟೈಲ್ ಆಫ್ ರೆಫರೆನ್ಸಿಂಗಲ್ಲಿ 2 ಟೈಪ್ಸ್ ಆಫ್ ಸ್ಟೈಲ್ ಬರುತ್ತೆ, APA ಸ್ಟೈಲ್ ಆ್ಯಂಡ್ MLA ಸ್ಟೈಲ್ ಅಂತ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ಸ್. ಸೋ ಮೆನಿ ಕ್ವಶನ್ಸ್ ಆಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಆ್ಯಂಡ್ ಲರ್ನ್ ಒನ್ ಬೈ ಒನ್. APA ಸ್ಟೈಲ್ ಅಂತಂದರೆ ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅಂತ ಬರುತ್ತೆ, ಕಾಮನ್ಲಿ ಯೂಸ್ಡ್ ಇನ್ ಸೋಷಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ಇದನ್ನು APA ಸ್ಟೈಲ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇನ್ಕ್ಲೂಡಿಂಗ್ ಸೈಕಾಲಜಿ, ಸೋಷಿಯಾಲಜಿ, ಎಜುಕೇಷನ್ ಆ್ಯಂಡ್ ಬಿಸ್ನೆಸ್, ಈ ಎಲ್ಲ ಸಬ್ಜೆಕ್ಟಲ್ಲೂ ನಾವು ಯೂಸ್ ಮಾಡುವಂಥ ಒಂದು ಸ್ಟೈಲ್ ಅಂದರೆ ರೆಫರೆನ್ಸಿಂಗ್ ಸ್ಟೈಲ್ ಅಂದರೆ APA ಸ್ಟೈಲ್ ಆಗಿರುತ್ತೆ. ಆ್ಯಂಡ್ ಓನ್ಲಿ ದ ಲಾಸ್ಟ್ ನೇಮ್ ಆಫ್ ದ ಆಥರ್ ಈಸ್ ಯೂಸ್ಡ್. ಇಲ್ಲಿ ಆಥರ್ ಲಾಸ್ಟ್ ನೇಮ್ ಮಾತ್ರ ಯೂಸ್ ಮಾಡಿರ್ತಾರೆ. ಆ್ಯಂಡ್ ದ ಟೈಟಲ್ ಈಸ್ ಇನ್ ದ ಇಟಾಲಿಕ್. ಮೋಸ್ಟ್ ನೆಸೆಸರಿ ವರ್ಡ್ಸ್ ಆರ್ ಪುಟ್ ಇನ್ ದ ಕ್ಯಾಪಿಟಲ್ಸ್. ಎಲ್ಲ ಕ್ಯಾಪಿಟಲ್ಸ್ ವರ್ಡಲ್ಲಿ ಯೂಸ್ ಮಾಡಿರ್ತಾರೆ. ಲೈಕ್ ಎಕ್ಸಾಂಪಲ್ ಸ್ಮಿತ್ ಜೆ ಅಂತ ಬರುತ್ತೆ, ಫಸ್ಟ್ ಲೆಟ್ರೆಲ್ಲ ಕ್ಯಾಪಿಟಲಲ್ಲಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ 2020 ಅನ್ನೋ ನಂಬರ್ಸ್. ಲರ್ನಿಂಗ್ ಇನ್ ಅ ಡಿಜಿಟಲ್ ಪೇಜ್, ಲರ್ನಿಂಗ್ ಇನ್ ಎ ಡಿಜಿಟಲ್ ಏಜ್. ಫಾರ್ಮೆಟ್ ಬಂದು ಇದು ಬರೆಯೋದು ಹೆಂಗಿರುತ್ತೆ ಅಂದರೆ ಫಸ್ಟು ಆಥರ್ ನೇಮ್ ಬರಿಬೇಕು ಆ್ಯಂಡ್ ಇಯರ್ ಬರಿಬೇಕು, ಲಾಸ್ಟಲ್ಲಿ ಬಂದು ಟೈಟಲ್ ಬರಿಬೇಕಾಗುತ್ತೆ. ದಿಸ್ ಇಸ್ ವಾಟ್ ದ ಫಾರ್ಮೆಟ್ ಆಫ್ APA ಸ್ಟೈಲ್ ರೆಫರೆನ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು MLA ಸ್ಟೈಲ್, ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್. ಇಲ್ಲಿ ಕಾಮನ್ಲಿ ಯೂಸ್ಡ್ ಇನ್ ಆರ್ಟ್ಸ್, ಹ್ಯುಮ್ಯಾನಿಟೀಸ್ ಆ್ಯಂಡ್ ಲಿಟ್ರೇಚರ್. ಈ ಮೆಥಡ್ನ ಅಂದರೆ ಈ ಸ್ಟೈಲ್ನ ಆರ್ಟ್ಸಲ್ಲಿ ಯೂಸ್ ಮಾಡ್ತಾರೆ, ಆ್ಯಂಡ್ ಹ್ಯುಮ್ಯಾನಿಟೀಸಲ್ಲಿ ಯೂಸ್ ಮಾಡ್ತಾರೆ, ಆ್ಯಂಡ್ ಲಿಟ್ರೇಚರ್ ಬರೆಯುವಂತಹ ಒಂದು ರಿಸರ್ಚಲ್ಲಿ ಯೂಸ್ ಮಾಡ್ತಾರೆ MLA ಸ್ಟೈಲ್ನ. ಆ್ಯಂಡ್ ಆಥರ್ಸ್ ಫುಲ್ ನೇಮ್ ಈಸ್ ಯೂಸ್. ಇವಾಗ ಇಲ್ಲಿ ಬರೀ ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡಿದ್ರು ಸ್ಮಿತ್ ಜೆ ಅಂತ, ಬಟ್ ಇಲ್ಲಿ ಫುಲ್ ನೇಮ್ ಯೂಸ್ ಮಾಡ್ತಾರೆ. ಆ್ಯಂಡ್ ಟೈಟಲ್ ಅಂಡರ್ಲೈನ್ಡ್ ಮೇಜರ್ ವರ್ಡ್ಸ್ ಆರ್ ಇನ್ ಕ್ಯಾಪಿಟಲ್. ಯಾವ ಮೇಜರ್ ವರ್ಡ್ಸ್ ಇರುತ್ತೆ ಅದೆಲ್ಲವೂ ಕ್ಯಾಪಿಟಲಲ್ಲಿ ಬರೀತಾರೆ. ಫಾರ್ ಎಕ್ಸಾಂಪಲ್ ಬಂದು ಬ್ರೌನ್ ಮೆಕಾಲೆ, ಇಲ್ಲಿ M ಅಂತ ಬರೆಯೋ ಬದಲು ಫುಲ್ಲು ಆಗಿ ಮೆಕಾಲೆ ಅನ್ನೋ ನೇಮ್ನ ಬರೀತಾರೆ. ಆ್ಯಂಡ್ ಎಕ್ಸ್ಪ್ಲೋರಿಂಗ್ ಹಿಸ್ಟ್ರಿ 2019 ಅಂತ ಫುಲ್ ಇರುತ್ತೆ. ಆ್ಯಂಡ್ ಫಾರ್ಮೆಟ್ ಬಂದು ಇಲ್ಲಿ ಫಸ್ಟು ಆಥರ್ ನೇಮ್ ಬರೀತಾರೆ, ಆಮೇಲೆ ಟೈಟಲ್ ಬರೀತಾರೆ, ಆ್ಯಂಡ್ ಪಬ್ಲಿಷರ್ ಯಾರಿದ್ದಾರೆ ಅಂತ ಬರೀತಾರೆ, ಲಾಸ್ಟಲ್ಲಿ ಬಂದು ಇಯರ್ ಹಾಕ್ತಾರೆ. ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಿಮ್ಗೆ ಗೊತ್ತಾಗಬೇಕು. ಫಾರ್ಮೆಟಲ್ಲಿ ಚೇಂಜಸ್ ಇದೆ. ಇಲ್ಲಿ APA ಸ್ಟೈಲ್ ಬರೀಬೇಕಾದ್ರೆ ಫಸ್ಟ್ ಆಥರ್, ಇಯರ್ ಆ್ಯಂಡ್ ಟೈಟಲ್ ಇದ್ದರೆ ಇಲ್ಲಿ ಆಥರ್, ಟೈಟಲ್, ಪಬ್ಲಿಷರ್ ಆ್ಯಂಡ್ ಇಯರ್ ಅಂತ ಬರುತ್ತೆ. ಸೊ ದ ಬುಕ್ MLA ಸ್ಟೈಲ್ ಮ್ಯಾನ್ಯುವಲ್ ಅಂತ, ಇದನ್ನು ಬರೆದವರು ವಾಲ್ಟರ್ ಆಕ್ಟೋರ್ ಜೋಸೆಫ್ ಅಂತ, ಗಿಬಾಲ್ಡ್ ವಾಲ್ಟರ್
ಆಕ್ಟೋಸ್ ಜೋಸೆಫ್ ಗಿಬಾಲ್ಡ್ 1985 ಅಲ್ಲಿ ಬರೀತಾರೆ. ಆ್ಯಂಡ್ ದಿಸ್ ಇಸ್ ದ 6th ಎಡಿಷನ್. now the present book is 6th edition, ಸ್ಟ್ಯಾಂಡರ್ಡ್ ಗೈಡ್ ಫಾರ್ PhD ಸ್ಕಾಲರ್ಸ್ ಆ್ಯಂಡ್ ಆಥರ್ಸ್. ನಾವು ಪ್ರೆಸೆಂಟ್ ಇವಾಗ ಸದ್ಯದಲ್ಲಿ ಚಾಲ್ತಿ ಇರುವಂಥ ಒಂದು ಎಡಿಷನ್ ಅಂದರೆ 6th ಎಡಿಷನು, ಅದು ಸ್ಟ್ಯಾಂಡರ್ಡ್ ಗೈಡ್ ಫಾರ್ PhD ಸ್ಕಾಲರ್ಸ್ ಆ್ಯಂಡ್ ಆಥರ್ಸ್ ಅಂತ ಬರುತ್ತೆ. ದಿಸ್ ಇಸ್ ವಾಟ್ ಅಬೌಟ್ ದ ಸ್ಟೈಲ್ ಆಫ್ ರೆಫರೆನ್ಸ್ನ ನಾವು ನೋಡ್ಕೊಂಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಬಂದು ಅಪ್ಲಿಕೇಶನ್ಸ್ ಆಫ್ ICT ಇನ್ ರಿಸರ್ಚ್. ICT ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿನ ಹೇಗೆ ಯೂಸ್ ಮಾಡ್ಕೋತಾರೆ ರಿಸರ್ಚಲ್ಲಿ, ಯಾವ್ಯಾವ ಅಪ್ಲಿಕೇಶನ್ಸ್ ಇದೆ ಅಂತ ನಾವು ಇದರಲ್ಲಿ ನೋಡ್ತೀವಿ. ಇನ್ ರಿಸರ್ಚ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಇಟ್ ಇನ್ವಾಲ್ವ್ಸ್ ದ ಯೂಸಸ್ ಆಫ್ ಕಂಪ್ಯೂಟರ್, ಇಂಟರ್ನೆಟ್ ಆ್ಯಂಡ್ ಅದರ್ ಮಾಡರ್ನ್ ಟೆಕ್ನಾಲಜಿ ಇನ್ ಆಸ್ಪೆಕ್ಟ್ ಆಫ್ ಲೈಫ್. ICT ಹ್ಯಾಸ್ ಪ್ರೂವ್ಡ್ ಟು ಬಿ ವೆರಿ ಯೂಸ್ಫುಲ್ ಆ್ಯಂಡ್ ಬೆನಿಷಿಯಲ್ in the all areas of life, be it education, research, business, governance, etc. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ICT ಇವತ್ತು ನಾಳಿಗೆ ಎಷ್ಟೊಂದು ಯೂಸ್ ಆಗಿದೆ, ಯಾವ್ಯಾವುದರಲ್ಲಿ ಎಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದನ್ನ, ಅದ್ರ ಬೆನಿಫಿಟ್ಸು ನಮಗೆಲ್ಲ ಗೊತ್ತಿದೆ. ಸೊ ಅದೇ ರೀತಿ ರಿಸರ್ಚಲ್ಲಿ ಹೇಗೆ ಯೂಸ್ಫುಲ್ ಆಗಿದೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ. ಸೊ ಯೂಸಸ್ ಆಫ್ ICT ಅಂತ ಬಂದರೆ information access and management, and data collection and surveys, data analysis and visualization, and dissemination of findings. Other applications, so many applications are there, we can't express all it. And now we will go to E-Shodhaganga. This is very important. E-Shodhaganga ಅನ್ನೋದು 2011 ಅಲ್ಲಿ ಬರುತ್ತೆ ಇಂಡಿಯಾದಲ್ಲಿ. E-Shodhaganga is a digital repository of India thesis and dissertations submitted to universities in India. ಇದು ಏನಂತಂದರೆ ಅವಾಯ್ಡ್ ಡುಪ್ಲಿಕೇಶನ್ ಆಫ್ ವರ್ಕ್. ಈ ಶೋಧಗಂಗಾ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಅವಾಯ್ಡ್ ಡುಪ್ಲಿಕೇಶನ್ಸ್ ಆಫ್ ವರ್ಕ್. ಇವಾಗ ನಾವು ಮಾಡಿರುವಂಥ ಒಂದು ರಿಸರ್ಚ್ನ ಬೇರೆಯವರು ಕಾಪಿ ಮಾಡೋಕ್ಕಾಗಲ್ಲ, ಡುಪ್ಲಿಕೇಟ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹೆಲ್ಪ್ ಮಾಡುವಂಥದ್ದು ಶೋಧಗಂಗಾ. ಆ್ಯಂಡ್ ಮೇಕ್ ಅವೈಲೇಬಲಿ ಓಪನ್ ಆಕ್ಸೆಸ್ ಇರುತ್ತೆ. ಈ ಶೋಧಗಂಗೋತ್ರಿ, ಇಲ್ಲಿ ಶೋಧಗಂಗೋತ್ರಿ ಅಂತ ಬಂದರೆ ಇಟ್ ಈಸ್ ದ ಇನಿಷಿಯೇಟಿವ್ ಆಫ್ ಅ ಯೂನಿವರ್ಸಿಟಿ ಗ್ರಾಂಟೆಡ್ ಕಮಿಷನ್ UGC ಇಂದ ಮಿನಿಸ್ಟ್ರಿ ಆಫ್ ವುಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ initiative asks universities to deposit electronic version of approved synopsis. ಇದು ಬಂದು ಇಲ್ಲಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನಲ್ಲಿ ಹುಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಫ್ ಇಂಡಿಯಾದಲ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ಯೋಧ ಸಿಂಧು ಡಿಸೆಂಬರ್ 2015 ರಿಲೀಸ್ ಆಗಿದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಯೋಧ ಸಿಂಧು ಕನ್ಸೋರ್ಟಿಯಮ್ ಫಾರ್ ಹೈಯರ್ ಎಜುಕೇಷನ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನಿಕ್ಸ್ ಇನ್ ಎ ಪ್ರೋಗ್ರಾಮ್ ಇನಿಷಿಯೇಟೆಡ್ ಬೈ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ aimed at granted academic institutions and affordable access to high quality electronic sourcesಗೆ ಇದು ಅಫೋರ್ಡಬಲ್ ಆಗಿರುತ್ತೆ. ICT is ಸ್ಮೂತ್, ಈಸಿ ಆ್ಯಂಡ್ ಸಿಸ್ಟಮೆಟಿಕ್ ಆಗಿರುತ್ತೆ. ಇಟ್ ಸೇವ್ಸ್ ಟೈಮ್, ಮನಿ ಆ್ಯಂಡ್ ಎನರ್ಜಿ. ICT ಇದು ಮನಿನ ಸೇವ್ ಮಾಡುತ್ತೆ ಆ್ಯಂಡ್ ಟೈಮ್ನ ಸೇವ್ ಮಾಡುತ್ತೆ, ಎನರ್ಜಿನೂ ಸೇವ್ ಮಾಡುತ್ತೆ. ಇಂಟರ್ನೆಟ್, ಯೂಟ್ಯೂಬ್, ಗೂಗಲ್ ಲೆನ್ಸ್ ಇದೆಲ್ಲದಕ್ಕೂ ನಮಗೆ ICT ಬೇಕಾಗುತ್ತೆ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವಾಗ ಎಲ್ಲದ ಕಡೆ ಫೇಮಸ್ ಆಗಿ ತುಂಬಾ ಹವಾ ಮಾಡ್ತಾ ಇರೋದಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕೃತಕ ಬುದ್ಧಿಮತ್ತೆ ಅಂತ. ಇದರಿಂದ ನಾವು ಯಾವ ಥರ ಬೇಕೋ ಅದನ್ನು ನಾವು ಪಡ್ಕೋಬಹುದು. ಆ್ಯಂಡ್ 1955 ಯಾರು ಫಸ್ಟ್ ಟೈಮ್ ಕಂಡು ಹಿಡಿದಿದ್ದು ಅಂದರೆ ಜಾನ್ ಮೆಕಾರ್ಥಿ, ಅಮೇರಿಕಾದವರು ಇದನ್ನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ AIನ. ನೆಕ್ಸ್ಟ್ ಬಂದು ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ ಈಸ್ ರಿಸರ್ಚ್ ಎಥಿಕ್ಸ್ ಅಂತ ಬರುತ್ತೆ. ಇನ್ ಮೋಸ್ಟ್ ರಿಸರ್ಚ್ ಸ್ಟಡೀಸ್ 3 ಪೋರ್ಷನ್ಸ್ ಆರ್ ಇನ್ವಾಲ್ವ್ಡ್: ದ ರಿಸರ್ಚರ್, ದ ಯೂಸ್ ಆ್ಯಂಡ್ ದ ಸಬ್ಜೆಕ್ಟ್. ಇಲ್ಲಿ ಬಂದು ಫಸ್ಟ್ 3 ಕಾನ್ಸೆಪ್ಟಲ್ಲಿ ರಿಸರ್ಚರ್ ಬರ್ತಾರೆ, ಯೂಸರ್ ಬರುತ್ತೆ ಆ್ಯಂಡ್ ಸಬ್ಜೆಕ್ಟ್ ಬರುತ್ತೆ. ರಿಸರ್ಚರ್ ಶುಡ್ ಮೇಂಟೈನ್ ಹೈ ಸ್ಟ್ಯಾಂಡರ್ಡ್ ಟು ಎನ್ಶೋರ್ ದ್ಯಾಟ್ ಡಾಟಾ ಆರ್ ಅಕ್ಯುರೇಟ್. ಡಾಟಾ ಅಕ್ಯುರೇಟ್ ಆಗಿರುವಂಥದ್ದನ್ನ ನೋಡ್ಕೊಳ್ಳೋರು ಯಾರು ಅಂತಂದರೆ ರಿಸರ್ಚರ್. ರಿಸರ್ಚರ್ ಶುಡ್ ನಾಟ್ ಇಂಟೆನ್ಷಿಯಲಿ ಟ್ರೈ ಟು ಪ್ರೂವ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಅವರು ಒಂದು ಇಂಟೆನ್ಷನಲ್ ಆಗಿ ಅದನ್ನು ಪ್ರೂವ್ ಮಾಡಬಾರ್ದು ಅದನ್ನು. ರಿಸರ್ಚ್ ಶುಡ್ ಎನ್ಶೋರ್ ದ್ಯಾಟ್ ದ ಡಾಟಾ ಹ್ಯಾವ್ ಬೀನ್ ಸೈಂಟಿಫಿಕಲಿ ಇನ್ವೆಸ್ಟಿಗೇಟೆಡ್ ಆ್ಯಂಡ್ ಹಿಸ್ ಫೈಂಡ್ಸ್ ಆರ್ ಟೋಟಲಿ ಆಬ್ಜೆಕ್ಟಿವ್. ರಿಸರ್ಚ್ ಶುಡ್ ಎನ್ಶೋರ್ ದ್ಯಾಟ್ ಪ್ರೈವಸಿ ಆ್ಯಂಡ್ ಅನಾಮಲಿ ಆಫ್ ರೆಸ್ಪಾನ್ಸ್ ಆರ್ ಪ್ರಿಸರ್ವ್ಡ್. ರಿಸರ್ಚ್ ಎಥಿಕ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಆ್ಯಂಡ್ ಪ್ರಿನ್ಸಿಪಲ್ ಆಫ್ ರಿಸರ್ಚ್ ಎಥಿಕ್ಸ್ ಅಂತಂದರೆ ಏನೇನು ಪ್ರಿನ್ಸಿಪಲ್ಸ್ ಇದೆ ಇದಕ್ಕೆ? ಡಿಸ್ಕಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಫ್ ಫ್ರ್ಯಾಂಕ್ಲಿ ಕಾನ್ಸಿಯಸ್ ಆಫ್ ಮಲ್ಟಿಪಲ್ ರೂಲ್ಸ್, follow informed consistent rules, respect confidently and privacy, ಟಾಪ್ ಇಂಟು ಇಥಿಕ್ಸ್ ರಿಸರ್ಚ್. ಏನೇನು ಬೆನಿಫಿಟ್ಸ್ ಇದೆ ರಿಸರ್ಚ್ಗೆ ಅಂತಂದರೆ, ರಿಸರ್ಚ್ ಇಥಿಕ್ಸಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದರೆ, ರಿಸರ್ಚ್ ಶುಡ್ ಏಮ್ ಟು ಮ್ಯಾಕ್ಸಿಮೈಸ್ ಬೆನಿಫಿಟ್ ಫಾರ್ ಇಂಡಿವಿಜುವಲ್ಸ್ ಆ್ಯಂಡ್ ಸೊಸೈಟಿ ಆ್ಯಂಡ್ ಮಿನಿಮೈಸ್ ರಿಸ್ಕ್ ಇರುತ್ತೆ. ದ ರೈಟ್ಸ್ ಆ್ಯಂಡ್ ಡಿಗ್ನಿಟಿ ಆಫ್ ಇಂಡಿವಿಜುವಲ್ಸ್ ಆ್ಯಂಡ್ ಗ್ರೂಪ್ ಶುಡ್ ಬಿ ರೆಸ್ಪೆಕ್ಟೆಡ್.
The main important principle for research ethics means honesty, not polygram. Polygram means steal others work, and objectivity ಇರುತ್ತೆ, and legality ಇರುತ್ತೆ, intellectual property ಇರುತ್ತೆ, and this is respect ಆಗಿರುತ್ತೆ, and confidential ಇರುತ್ತೆ, integrity ಇರುತ್ತೆ, humanity and animal care ಇರುತ್ತೆ, and components ಇರುತ್ತೆ, and justice ಇರುತ್ತೆ. these are what ತತ್ವಗಳು, ರಿಸರ್ಚ್ನ ಸಂಶೋಧನಾ ತತ್ವಗಳಂತ ಹೇಳ್ತೀವಿ. ಇದೆಲ್ಲವೂ ಆಬ್ಜೆಕ್ಟಿವ್ ಟೈಪಲ್ಲಿ ಜಾಸ್ತಿ ಸಲ ಕೇಳಿರುವಂಥ ಕ್ವಶನ್ಸು. ರಿಸರ್ಚ್ ಪ್ರಿನ್ಸಿಪಲ್ ಯಾವ್ದು ಅಂತ ನಿಮ್ಗೆ ಗೊತ್ತಿದ್ದರೆ ನೀವು ಈಸಿಯಾಗಿ ಆನ್ಸರ್ನ ಮಾಡ್ಬೋದು. So this is what today we learned about thesis writing and article writing and applications of ICT in research and research ethics. ಇದೆಲ್ಲವೂ ಒಂದು ಭಾಗದಲ್ಲಿ ನಾವು ಮುಗಿಸಿದ್ದೀವಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಆ್ಯಂಡ್ ಕೀಪ್ ರಿವೈಸಿಂಗ್ ಆಲ್ ದ ಕಾನ್ಸೆಪ್ಟ್. ಸೊ ಕೀಪ್ ಡೂಯಿಂಗ್ ಯುವರ್ ಸ್ಟಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಓದ್ತಾ ಇರಿ, ನಿಮ್ಮ ಸ್ಟಡಿನ ನೀವು ಯಾವತ್ತೂ ಮರಿಬೇಡಿ. ಥ್ಯಾಂಕ್ ಯು ಆಲ್.